ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ಗ್ರಾಮ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸಂಜೀವ್. ಸ್ನೇಹಿತರೆ, ಇವತ್ತು ನಿಮಗೆ ನೀವೇ ಮನೆಯಲ್ಲಿ ಕುಳಿತುಕೊಂಡು ಒಂದು ಚಿಕ್ಕ ಮಕ್ಕಳು ಅಂದ್ರೆ 5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ನೀವೇ ಮನೆಯಲ್ಲಿ ಒಂದು ಕೋಲ್ಡ್ ಪ್ರೆಸರ್ ಸೋಪ್ ನ ಮಾಡೋದು ಹೇಗೆ ಹಾಗೂ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ಒಂದು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀವಿ. ಸೊ ಬನ್ನಿ ಸ್ನೇಹಿತರೆ, ಯಾವುದೇ ಒಂದು ಟೈಮ್ ವೇಸ್ಟ್ ಮಾಡದೇನೆ ಈ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವತ್ತು ಒಂದು ಮಕ್ಕಳ ಉಪಯೋಗಿಸುವಂಥ ಒಂದು ಕೋಲ್ಡ್ ಪ್ರೆಸರ್ ಸೋಪ್ನ ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಹಾಗಾಗಿ ಬನ್ನಿ ಸ್ನೇಹಿತರೆ, ಇವತ್ತು ಒಂದು ಮಕ್ಕಳ ಒಂದು ಸೋಪ್ಗೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ಒಂದು ಕ್ಯಾಸ್ಟರ್ ಆಯಿಲು ಹಾಗೂ ಆಲಿವ್ ಆಯಿಲ್ನ ತೊಗೊಂಡಿದ್ದೀನಿ, ಮಿಕ್ಸರ್ನಲ್ಲಿ ತೊಗೊಂಡಿದ್ದೀನಿ ಈ ಬೀಕರಲ್ಲಿ. ಹಾಗೂ ಇದರಲ್ಲಿ ನಾನು ಡಿಸ್ಟಿಲ್ ವಾಟರ್ನ ಒಂದು ಕ್ಯೂಬ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಕ್ಯೂಬ್ಸ್ ಕಾಣ್ತಾ ಇದೆ ನೋಡಿ. ಹಾಗೂ ಈ ಬೀಕರಲ್ಲಿ, ಚಿಕ್ಕ ಬೀಕರಲ್ಲಿ ನಾನು ಕಾಸ್ಟಿಕ್ ಸೋಡಾನ ತೊಗೊಂಡಿದ್ದೀನಿ. ಹಾಗೂ ನಮ್ಮ ಲಾಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ನಾನಿಲ್ಲಿ ಓಟ್ಸ್ ತೊಗೊಂಡಿದ್ದೀನಿ. ಓಟ್ಸ್ ಪೌಡ್ರ್, ಫೈನ್ ಪೌಡ್ರಾಗಿ ಮಾಡ್ಕೊಂಡಿದ್ದೀನಿ. ಮಾರ್ಕೆಟಲ್ಲಿ ನಿಮಗೆ ಸಿಗುತ್ತೆ ಓಟ್ಸ್ ಅಂತೇಳಿ. ಅದು ತಂದುಬಿಟ್ಟು ನೀವು ಇದನ್ನು ಈ ಥರ ಒಂದು ಈಗ ನೋಡಿ, ಈ ಥರ ಒಂದು ಫೈನ್ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಸೊ ಇದೆಲ್ಲ ಇವತ್ತಿನ ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಇವಾಗ ಬನ್ನಿ ಸ್ನೇಹಿತರೆ, ಈ ಒಂದು ಎಲ್ಲ ಐಟಮ್ಗಳನ್ನ ಪಕ್ಕದಲ್ಲಿ ತೆಗೆದು ಇಡ್ತಾ ಇದ್ದೀನಿ, ಆಯಿಲ್ಸು ಎಲ್ಲ. ಇವಾಗ ನಾನು ಒಂದು ಈ ಥರ ಒಂದು ಬೀಕರ್ ತೊಗೊಂಡ್ಬಿಟ್ಟು ನಾನೇನು ಇದು ಕ್ಯೂಬ್ಸ್ನ ಏನು ಮಾಡ್ಕೊಂಡಿದ್ದೆ, ಡಿಸ್ಟಿಲ್ ವಾಟರ್ ಕ್ಯೂಬ್ಸ್ ಏನಿದೆ ಅದನ್ನು ಈ ಬೀಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸೊ ಇವಾಗ ನಾನು ಇದಕ್ಕೆ ಈ ಐಸ್ ಕ್ಯೂಬ್ಸ್ದ ಬೀಕರ್ ಏನಿದೆ ಅದಕ್ಕೆ ನಾನು ಒಂದು ಈ ಕಾಸ್ಟಿಕ್ ಸೋಡಾ ಏನು ತೊಗೊಂಡಿದ್ದೆ ಅದನ್ನು ಸ್ಲೋ ಆಗಿ ಮಿಕ್ಸ್ ಮಾಡ್ಕೊತೀನಿ. ನೋಡ್ಬೋದು ಸ್ನೇಹಿತರೆ, ನಾನು ಈ ಕಾಸ್ಟಿಕ್ ಸೋಡಾ ಏನಿದೆ ಅದನ್ನು ಈ ಒಂದು ನಮ್ಮ ಡಿಸ್ಟಿಲ್ ವಾಟರ್ ಕ್ಯೂಬ್ಸ್ ಏನಿದೆ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಲೋ ಆಗಿ ಕರಗೋಕ್ಕೆ ಸ್ಟಾರ್ಟ್ ಆಗಿದೆ ನಮ್ಮ ಒಂದು ಡಿಸ್ಟಿಲ್ ವಾಟರು. ಸ್ನೇಹಿತರೆ, ಯಾವುದೇ ಒಂದು ಕಾಸ್ಟಿಕ್ ಸೋಡಾ ಜೊತೆ ನೀವು ವರ್ಕ್ ಮಾಡಬೇಕಾದ್ರೆ ಕೈಗೆ ಗ್ಲೌಸ್ ಹಾಕ್ಕೊಳ್ಳಿ, ಹಾಗೂ ಕಣ್ಣಿಗೆ ಸ್ಪೆಕ್ಸು ಅಥವಾ ಗಾಗಲ್ಸ್ ಏನಾಗಿದ್ದರೆ ಅದನ್ನು ನೀವು ಹಾಕ್ಕೊಳ್ಳಿ, ಯಾಕಂದರೆ ಅದು ಸೇಫ್ಟಿ ಮೆಷರ್ಸು. ಇವಾಗ ನೋಡಿ ಸ್ನೇಹಿತರೆ, ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ಒಂದು ಡಿಸ್ಟಿಲ್ ವಾಟರು ಕ್ಯೂಬ್ಸ್ ಏನಿತ್ತು ಸ್ಲೋ ಆಗಿ ಕರಗ್ತಾ ಇದೆ. ಯಾವಾಗಲೂ ಯಾವುದೇ ಒಂದು ನೀವು ಕೋಲ್ಡ್ ಪ್ರೆಸರ್ ಸೋಪ್ ಮಾಡಬೇಕಾದ್ರೆ ನೀವು ಈ ಥರ ಒಂದು ಡಿಸ್ಟಿಲ್ ವಾಟರ್ಗೆ ಒಂದು ಕಾಸ್ಟಿಕ್ ಸೋಡಾ ಹಾಕೋಬೇಕು. ಅದು ರಿವರ್ಸ್ ಮಾಡಬಾರ್ದು. ಕಾಸ್ಟಿಕ್ ಸೋಡಾಗೆ ಒಂದು ಡಿಸ್ಟಿಲ್ ವಾಟರು ಹಾಕಬಾರ್ದು, ಯಾಕೆಂದರೆ ಅದು ಫ್ಯೂಮ್ಸ್ ಬರುತ್ತೆ. ಹಾಗೂ ನಿಮ್ಮ ಒಂದು ಸ್ಕಿನ್ ಏನಿದೆ ಸುಡೋ ಚಾನ್ಸಸ್ ಇರುತ್ತೆ, ರ್ಯಾಷಸ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವಾಗಲೂ ನಮ್ಮ ಒಂದು ಡಿಸ್ಟಿಲ್ ವಾಟ್ರು ಅಥವಾ ಆರ್ ಒ ವಾಟ್ರ್ ಕೂಡ ನೀವು ಮನೆಯಲ್ಲೇ ನೀವು ಮಾಡ್ತೀನಿ ಅಂತಂದರೆ ನೀವು ಆರ್ ಒ ವಾಟ್ರ್ ಕೂಡ ಯೂಸ್ ಮಾಡ್ಕೋಬೋದು. ಟ್ಯಾಪ್ ವಾಟರ್ ಮಾತ್ರ ನೀವು ಯೂಸ್ ಮಾಡ್ಕೋಬೇಡಿ, ಯಾಕಂದರೆ ಅದರಲ್ಲಿ ತುಂಬ ಇಂಪ್ಯೂರಿಟೀಸ್ ಇರುತ್ತೆ, ಕ್ಲೀನ್ ಇರಲ್ಲ. ಸೊ ಹಾಗಾಗಿ ಡಿಸ್ಟಿಲ್ ವಾಟರ್ ಅಥವಾ ಆರ್ ಒ ವಾಟರ್ನ ನೀವು ಬಳಕೆ ಮಾಡ್ಬೋದು. ಇವಾಗ ನೋಡಿ ಸ್ನೇಹಿತರೆ, ಆಲ್ಮೋಸ್ಟ್ ಕರಗ್ತಾ ಇದೆ. 1 ರಿಂದ 2 ನಿಮಿಷ ನೀವು ಈ ಥರ ಒಂದು ಮಿಕ್ಸ್ ಮಾಡಿದರೆ ನಮ್ಮ ಒಂದು ಡಿಸ್ಟಿಲ್ ವಾಟ್ರು ಹಾಗೂ ಕಾಸ್ಟಿಕ್ ಸೋಡಾದ ಮಿಕ್ಸರ್ ಏನಿದೆ ಅದು ರೆಡಿ ಆಗುತ್ತೆ. ಯಾವಾಗಲೂ ಈ ಥರ ನೀವು ಒಂದು ಸೋಪ್ ಮಾಡಬೇಕಾದ್ರೆ ಈ ಥರ ಒಂದು ಕ್ಯೂಬ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಕಾಸ್ಟಿಕ್ ಸೋಡಾ ಹಾಕಿದಾಗ ನಿಮಗೆ ಬೇಗನೆ ಇದು ನಮ್ಮ ಡಿಸ್ಟಿಲ್ ವಾಟರ್ ಏನಿದೆ ಅದು ಬೇಗ ಬಿಸಿ ಆಗೋದಿಲ್ಲ. ಅದು ಏನಾಗುತ್ತೆ, ಬಿಸಿ ಆಗೋ ಪ್ರೋಸೆಸ್ ಏನಿದೆ ಅದು ಸ್ಲೋ ಆಗುತ್ತೆ, ಬೇಗ ಆಗೋದಿಲ್ಲ. ಸೊ ಹಾಗಾಗಿ ನೀವು ಈ ಥರ ಒಂದು ಕ್ಯೂಬ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು. ನೋಡಿ ಸ್ನೇಹಿತರೆ, ಇವಾಗ ಆಲ್ಮೋಸ್ಟ್ ಕರಗಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಮುಂಚೆ ನಿಮಗೆ ಕ್ಯೂಬ್ಸ್ ಕಾಣ್ತಾ ಇತ್ತು, ಇವಾಗ ಕ್ಯೂಬ್ಸ್ ಕಾಣ್ತಾ ಇಲ್ಲ, ಇನ್ನೂ ಸ್ವಲ್ಪ ಇದೆ ಇದರಲ್ಲಿ. ಹಾಗೆ 1-2 ನಿಮಿಷ ಇದನ್ನು ಚೆನ್ನಾಗಿ ಕಲಕಿದ್ರೆ ಸಾಕು. ಇದು ನಮ್ಮ ಒಂದು ಲೈ ಸೊಲ್ಯೂಷನ್ ಏನಿದೆ, ಕಾಸ್ಟಿಕ್ ಸೋಡಾ ಹಾಗೂ ಡಿಸ್ಟಿಲ್ ವಾಟರು ಎರಡೂ ಮಿಕ್ಸ್ ಆಗಿ ನಮಗೆ ಒಂದು ಲೈ ಸೊಲ್ಯೂಷನ್ ಅಂತ ರೆಡಿ ಆಗುತ್ತೆ. ಅದನ್ನು ನಾವು ನಮ್ಮ ಒಂದು ಆಯಿಲ್ಸ್ ಮಿಕ್ಸರ್ ಏನಿದೆ, ಸಿಂಗಲ್ ಆಯಿಲ್ ಇರ್ಬೋದು, ಮಲ್ಟಿ ಆಯಿಲ್ ಇರ್ಬೋದು, ಅದಕ್ಕೆ ಮಿಕ್ಸ್ ಮಾಡಿದಾಗ ಈ ಎರಡು ನಮ್ಮ ಒಂದು ಕಾಸ್ಟಿಕ್ ಸೋಡಾ ಹಾಗೂ ಡಿಸ್ಟಿಲ್ ವಾಟರ್ ಸೊಲ್ಯೂಷನ್ನು ಹಾಗೂ ನಮ್ಮ ಎಣ್ಣೆಯ ಒಂದು ಮಿಕ್ಸರ್ ಏನಿದೆ ಮಿಕ್ಸ್ ಮಾಡಿದಾಗ ಅಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಅದಕ್ಕೆ ನಾವು ಸಪೋನಿಫಿಕೇಷನ್ ಅಂತ ಹೇಳ್ತೀವಿ. ಸೊ ಆದಮೇಲೆ ನಮಗೆ ಒಂದು ಸೋಪ್ ಸಿಗುತ್ತೆ. ಸೊ ಇವಾಗ ಬನ್ನಿ ಸ್ನೇಹಿತರೆ,
ಇದನ್ನು ಆಲ್ಮೋಸ್ಟ್ ಕರಗಿದೆ. ಇದನ್ನು ಟೋಟಲಾಗಿ ಕರಗೋವರೆಗೆ ನಾನು ಇದನ್ನು ಸೈಡಿಗೆ ಇಡ್ತಾ ಇದ್ದೀನಿ. ಯಾಕೆಂದರೆ ಇವಾಗ ಸ್ವಲ್ಪ ಇದು ಬಿಸಿ ಆಗ್ತಾ ಇದೆ. ಇಷ್ಟೊತ್ತು ಬಿಸಿ ಇರಲಿಲ್ಲ, ಕೋಲ್ಡ್ ಇತ್ತು, ಐಸ್ ಕ್ಯೂಬ್ ಮಾಡ್ಕೊಂಡಿದ್ದಲ್ಲ, ಅದಕ್ಕೆ ಬಿಸಿ ಆಗಿರಲಿಲ್ಲ. ಇವಾಗ ಸ್ಲೋ ಆಗಿ ಅದು ಕರದಾಗೆ ನಮ್ಮ ಒಂದು ಕಾಸ್ಟಿಕ್ ಸೋಡಾ ಏನಿದೆ ನೀರು ಜೊತೆ ಮಿಕ್ಸ್ ಆದಾಗೆ ಅದು ಒಂದು ನೀರು ನಮ್ಮ ಡಿಸ್ಟಿಲ್ ವಾಟರ್ ಏನಿದೆ ಬಿಸಿ ಆಗ್ತಾ ಹೋಗುತ್ತೆ. ಇವಾಗ ಸ್ವಲ್ಪ ಬಿಸಿ ಆಗ್ತಾ ಇದೆ. ಸೊ ಹಾಗಾಗಿ ಇವಾಗ ಆಲ್ಮೋಸ್ಟ್ ಕರಗಿದೆ. ಸೊ ನಾವು ಒಂದು 20 to 25 ನಿಮಿಷ ಪಕ್ಕದಲ್ಲಿ ಇಟ್ಟಾಗ ನಮ್ಮ ಒಂದು ಕಾಸ್ಟಿಕ್ ಸೋಡಾ ಏನಿದೆ ಅದು ಟೋಟಲಾಗಿ ಕಂಪ್ಲೀಟಾಗಿ ಇದರಲ್ಲಿ ನಮ್ಮ ಒಂದು ಡಿಸ್ಟಿಲ್ ವಾಟರಲ್ಲಿ ಡಿಸಾಲ್ವ್ ಆಗಿ ಕರಗಿ ಹೋಗುತ್ತೆ. ಸೊ ಹಾಗಾಗಿ ಇದನ್ನು ಒಂದು ಪಕ್ಕದಲ್ಲಿ ಇಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ನಮ್ಮ ಒಂದು ಕಾಸ್ಟಿಕ್ ಸೋಡಾ ಹಾಗೂ ಡಿಸ್ಟಿಲ್ ವಾಟರ್, ಅದಕ್ಕೆ ನಮ್ಮ ಲೈ ಸೊಲ್ಯೂಷನ್ ಏನು ಹೇಳ್ತೀವಿ, ಅದನ್ನು ಒಂದು ರೂಮ್ ಟೆಂಪ್ರೇಚರ್ ಬರೋವರೆಗೆ ನಮ್ಮ ಒಂದು ಇದು ಮಿಕ್ಸ್ಚರ್ ಏನಿದೆ ಇದರಲ್ಲಿ ನಾವು ಆಲಿವ್ ಆಯಿಲು ಒಂದು 184 ಗ್ರಾಮ್ನ ಆಲಿವ್ ಆಯಿಲ್ನ ತೊಗೊಂಡಿದ್ದೀನಿ. ಹಾಗೂ ಕ್ಯಾಸ್ಟರ್ ಆಯಿಲ್ ಏನಿದೆ ಅದು 16 ಗ್ರಾಮ್ ಇದರಲ್ಲಿ ತೊಗೊಂಡಿದ್ದೀನಿ. ಮಿಕ್ಸ್ ಮಾಡಿದ್ದೀನಿ ಆಲ್ರೆಡಿ ಇದರಲ್ಲಿ. ಇದನ್ನು ಈ ಎರಡು ಮಿಕ್ಸ್ಚರ್ನ ತುಂಬ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಮುಂಚೆ ಎಲ್ಲ ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ, ನಮ್ಮ ಒಂದು ಆಯಿಲ್ಸ್ ಏನಿರುತ್ತೆ ಅದರದ್ದು ಟೆಕ್ಸ್ಚರು, ಕಲರು, ಫ್ಲೇವರು ಎಲ್ಲ ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಆಯಿಲ್ಸ್ ಏನು ತೊಗೋತೀರಾ ಅದನ್ನು ನೀವು ಚೆನ್ನಾಗಿ ಒಂದು ನಿಮಿಷ ಅಥವಾ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಒಂದು ನಮ್ಮ ಒಂದು ಕ್ಯಾಸ್ಟರ್ ಆಯಿಲು ಹಾಗೂ ಆಯಿಲ್ನ ಕಲರ್ ಏನಾಗುತ್ತೆ ಒಂದೇ ಕಲರ್ ಆಗುತ್ತೆ. ಅದು ಬೇರೆ ಬೇರೆ ಕಲರ್ ಇರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದು ನಮಗೆ ಒಂದೇ ಕಲರ್ ಆಗಿ ಕಾಣುತ್ತೆ. ಇವಾಗ ನೋಡಿ, ಮಿಕ್ಸ್ ಆದಮೇಲೆ ಒಂದು ಒಳ್ಳೆ ಗೋಲ್ಡನ್ ಕಲರ್ ಆಯಿಲ್ಸ್ ಕಾಣ್ತಾ ಇದೆ ನೋಡಿ. ಸೈಡಲ್ಲಿ ನಮಗೆ ತಳಗು ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಒಂದು ಕಲರ್ ಬಂದಿದೆ, ಗೋಲ್ಡನ್ ಕಲರ್ ಬಂದಿದೆ. ಈ ರೀತಿ ಒಂದು ಮಿಕ್ಸ್ ಮಾಡಿ ಇದನ್ನು ಕೂಡ ನಮ್ಮ ಒಂದು ಲೈ ಸೊಲ್ಯೂಷನ್ ಏನಿದೆ ಅದನ್ನು ಒಂದು ರೂಮ್ ಟೆಂಪ್ರೇಚರ್ ಬರುವವರೆಗೆ ಇದನ್ನು ಕೂಡ ಅದರ ಜೊತೆಗೆ ಇಟ್ಟು ಒಂದು 20 to 25 ನಿಮಿಷ ಆದಮೇಲೆ ನಿಮಗೆ ನೆಕ್ಸ್ಟ್ ಪ್ರೋಸೆಸ್, ಒಂದು ಸೋಪ್ ಮಾಡೋ ಒಂದು ಪ್ರೋಸೆಸ್ ಏನಿದೆ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನಮ್ಮ ಒಂದು ಲೈ ಸೊಲ್ಯೂಷನ್ ಏನಿದೆ ಅದು ಇವಾಗ ಒಂದು 25 ನಿಮಿಷ ಆಯಿತು. ಇವಾಗ ನಮ್ಮ ಒಂದು ಲೈ ಸೊಲ್ಯೂಷನ್ ಏನಿದೆ ರೆಡಿ ಆಗಿದೆ. ನಿಮಗೆ ರೆಡಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ನೀವು ಯಾವುದೇ ಒಂದು ಈ ಥರ ಒಂದು ಬೀಕರ್ ತೊಗೊಳ್ಳಿ ಅಥವಾ ಏನೋ ಮಗ್ ತೊಗೊಳ್ಳಿ, ಅದನ್ನು ಹೀಗೆ ಮುಟ್ಟಿ ನೋಡಿದಾಗ, ನಿಮ್ಮ ಹೊರಗಡೆ ಮುಟ್ಟಿ ನೋಡಿದಾಗ ಅದು ಬಿಸಿ ಇರಲ್ಲ, ನಾರ್ಮಲ್ಲು ಒಂದು ಇರುತ್ತೆ, ನಾರ್ಮಲ್ ನೀರೇನೇ ಇರುತ್ತೆ ಆ ಟೆಂಪ್ರೇಚರ್ ಇರುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಸೊ ಒಂದು ಲೈ ಸೊಲ್ಯೂಷನ್ ರೆಡಿ ಆಗಿದೆ ಹಾಗೂ ರೂಮ್ ಟೆಂಪ್ರೇಚರ್ಗೆ ಬಂದಿದೆ ಅಂತ. ಸೊ ಇವಾಗ ಬನ್ನಿ ಸ್ನೇಹಿತರೆ, ನಮ್ಮ ಒಂದು ಕ್ಯಾಸ್ಟರ್ ಆಯಿಲು ಹಾಗೂ ಆಲಿವ್ ಆಯಿಲ್ ಏನಿದೆ ಈ ಆಯಿಲ್ಸಿಗೆ ನಮ್ಮ ಒಂದು ಈ ಲೈ ಸೊಲ್ಯೂಷನ್ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೋತೀನಿ. ಸೊ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಾನು ಈ ಥರ ಒಂದು ಸ್ಟ್ರೈನರ್ನ ತೊಗೊಂಡಿದ್ದೀನಿ. ಯಾಕಂದರೆ ನಮ್ಮ ಈ ಯಾವುದೋ ಕಾಸ್ಟಿಕ್ ಸೋಡಾದಲ್ಲಿ ಸ್ವಲ್ಪ ಇಂಪ್ಯೂರಿಟೀಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಇದನ್ನು ಸ್ಟ್ರೈನ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಇದು ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಸ್ನೇಹಿತರೆ, ನಾವು ಫಿಲ್ಟರ್ ಮಾಡ್ಕೊಂಡಿರುವಂಥ ಆಯಿಲ್ಸ್ ಏನಿದೆ ಅದನ್ನು ಚೆನ್ನಾಗಿ ಕಲಕಬೇಕಾಗುತ್ತೆ, ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಸ್ವಲ್ಪ ಡಾರ್ಕ್ ಇತ್ತು, ಗೋಲ್ಡನ್ ಯೆಲ್ಲೋ ಕಲರ್ ಇತ್ತು. ಸೊ ಅದು ಇವಾಗ ಮಿಕ್ಸ್ ಮಾಡ್ತಾ ಸ್ಲೋ ಆಗಿ ಅದರ ಕಲರ್ ಲೈಟ್ ಕಲರ್ ಆಗ್ತಾ ಹೋಗುತ್ತೆ. ಇವಾಗ ನೋಡಿ ಆಗ ಮುಂಚೆ ಹೇಗಿತ್ತು ಇವಾಗ ಸ್ವಲ್ಪ ಲೈಟ್ ಕಲರ್ ಆಯಿತು. ನಮ್ಮ ಒಂದು ಆಲಿವ್ ಆಯಿಲ್ ಏನಿದೆ ಅದನ್ನು ನೀವು ಕೂಡ ಇದು ಒಂದು ಬೇಬಿ ಸೋಪು ಅಥವಾ ಕಿಡ್ ಸೋಪ್ ಏನಿದೆ ಆ ಸೋಪನ್ನ ಮಾಡೋಕ್ಕೆ ನೀವು 100% ಆಲಿವ್ ಆಯಿಲ್ನ ತೊಗೋಬೋದು. ಆದರೆ ಪ್ರಾಬ್ಲಮ್ ಏನಂದರೆ ಅದು ತುಂಬ ಸಾಫ್ಟ್ ಸೋಪ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ನಿಮಗೆ ಬೇರೆಯವರಿಗೆ ಹೇಳಿದರೆ ಈ ಥರ ಒಂದು ಕಿಡ್ ಸೋಪ್ ಇದೆ ತೊಗೊಳ್ಳಿ ಅಂತ ಹೇಳಿದಾಗ ಅವರು ಫಸ್ಟಿಗೆ ನಿಮಗೆ ಕೇಳೋದು ಮೊದಲೇ ಪ್ರಶ್ನೆ ಏನಂದರೆ, ಇದರಲ್ಲಿ ಲ್ಯಾದರ್ ಬರುತ್ತಾ ಅಥವಾ ಒಂದು ಬುರುಗೇನಿದೆ, ಬಬಲ್ಸ್ ಏನಿದೆ ಬರುತ್ತಾ ಅಂತ ಕೇಳ್ತಾರೆ. ಸೊ ಹಾಗಾಗಿ ಅದನ್ನು ನಾವು ಈ ಒಂದು ಕ್ಯಾಸ್ಟರ್ ಆಯಿಲ್ ಏನಿದೆ ಅದನ್ನು ಬಬಲ್ಸ್ ಬರೋ ಒಂದು ಕೆಲಸ ಮಾಡುತ್ತೆ, ಒಂದು ಲ್ಯಾದರ್ ಬರೋ ಒಂದು ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಇದು ಒಂದು ಆಲಿವ್ ಆಯಿಲ್ ಏನಿದೆ ಒಂದು ಸಾಫ್ಟ್ ಆಯಿಲ್, ಹಾಗೂ ಕ್ಯಾಸ್ಟರ್ ಆಯಿಲು ಏನಿದೆ ಸ್ವಲ್ಪ ಒಂದು ಹಾರ್ಡ್ ಆಯಿಲ್. ಸೊ
ನಮ್ಮ ಒಂದು ಆಲಿವ್ ಆಯಿಲು ಹಾಗೂ ಕ್ಯಾಸ್ಟರ್ ಆಯಿಲು ಮಿಕ್ಸ್ ಮಾಡಿದಾಗ ನಮ್ಮ ಒಂದು ಸೋಪ್ನಾಗೆ ಒಂದು ಲ್ಯಾದರ್ ಅಥವಾ ಬಬಲ್ ಏನಿದೆ ಅದು ಕೊಡುತ್ತೆ. ಹಾಗಾಗಿ ನಾನು ಇಲ್ಲಿ ಆಲಿವ್ ಆಯಿಲು ಹಾಗೂ ಕ್ಯಾಸ್ಟರ್ ಆಯಿಲ್ನ ಮಿಕ್ಸ್ ಮಾಡಿದ್ದೀನಿ. ಒಂದು ದೋಸೆ ಹಾಗೂ ಇಡ್ಲಿ ಬ್ಯಾಟರ್ ಏನಿದೆ ಆ ಒಂದು ಹದಕ್ಕೆ ಬರೋವರೆಗೆ ನಾವು ಈ ರೀತಿ ಮಿಕ್ಸ್ ಮಾಡಬೇಕು. ಅದಕ್ಕೆ ನಾವು ಆ ಪ್ರೋಸೆಸ್ಗೆ ನಾವು ಟ್ರೇಸ್ ಅಂತ ಹೇಳ್ತೀವಿ. ಆ ಟ್ರೇಸ್ ಬಂದ ಮೇಲೆ ನೀವು ಅದನ್ನು ಈ ನಮ್ಮ ಒಂದು ಸೊಲ್ಯೂಷನ್ ಏನಿದೆ ಅದನ್ನು ನೀವು ಒಂದು ಮೋಲ್ಡಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಾನು ಇಲ್ಲಿ ಏಕೆ ತುಂಬ ಜನರ ಹತ್ರ ಯಾವುದೇ ಒಂದು ಬ್ಲೆಂಡರ್ ಇರೋದಿಲ್ಲ, ಸೊ ಹಾಗಾಗಿ ಇವತ್ತು ನಾನು ಸ್ಪ್ಯಾಚುಲನ್ನು ತೊಗೊಂಡ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಈಸಿ ಮೆಥಡು, ಯಾರು ಬೇಕಾದರೂ ಮಾಡ್ಬೋದು, ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ, ಇವಾಗ ಕಾಣಿಸುತ್ತೆ ಸ್ವಲ್ಪ ಗಟ್ಟಿಯಾಗಿದೆ. ಇನ್ನೊಂದು 2 ನಿಮಿಷ ಇದೇ ರೀತಿ ಕಲಕಿದ್ರೆ ಸ್ವಲ್ಪ ಥಿಕ್ ಆಗುತ್ತೆ. ಥಿಕ್ ಆದಮೇಲೆ ನಮ್ಮ ಒಂದು ಲಾಸ್ಟ್ ಇಂಗ್ರೀಡಿಯೆಂಟ್ ಏನಿದೆ ನಮ್ಮ ಒಂದು ಓಟ್ ಪೌಡರ್, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಓಟ್ಸ್ ಪೌಡರ್ ಏನಕ್ಕೆ ಅಂತಂದರೆ ನಮ್ಮ ಒಂದು ಕಿಡ್ಸ್ ಅಥವಾ ಮಕ್ಕಳ ಸೋಪಿಗೆ ಅದು ಒಂದು ನಮ್ಮ ಒಂದು ಸ್ಕಿನ್ ಏನಿದೆ ಸಾಫ್ಟನ್ ಮಾಡುತ್ತೆ, ಹಾರ್ಶ್ ಆಗಲ್ಲ. ಸೋಪು ಹಾರ್ಶ್ ಮಾಡಿಕೊಡಲ್ಲ. ಕಿಡ್ಸ್ದು ಸ್ಕಿನ್ ಏನಿದೆ, ಮಕ್ಕಳ ಒಂದು ಚರ್ಮ ಏನಿದೆ ಅದು ತುಂಬ ಸಾಫ್ಟ್ ಇರುತ್ತೆ ಹಾಗೂ ಸೆನ್ಸಿಟಿವ್ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಒಂದು ಓಟ್ಸ್ ಪೌಡರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನಮ್ಮ ಒಂದು ಆಯಿಲ್ ಏನಿದೆ ಇವಾಗ ಸ್ವಲ್ಪ ದಪ್ಪ ಆಗಿದೆ. ನಮ್ಮ ಸ್ಪ್ಯಾಚುಲಾ ಮೇಲೆ ನಿಮಗೆ ಕಾಣ್ತಿರ್ಬೋದು, ಇಲ್ಲಿ ನೋಡಿ ಲೈಟಾಗಿ ನಿಮಗೆ ಥಿಕ್ನೆಸ್ ಕಾಣಿಸ್ತಾ ಇದೆ. ಸೊ ಈ ಸ್ಟೇಜಲ್ಲಿ ನಾನು ಒಂದು ಓಟ್ಸ್ ಪೌಡರ್, ಓಟ್ಸ್ನ ತೊಗೊಂಡ್ಬಿಟ್ಟು ಮಾರ್ಕೆಟಲ್ಲಿ ಸಿಗುತ್ತೆ, ನೀವು ಯಾವುದು ಕಂಪ್ನಿ ಬೇಕಾದರೂ ಓಟ್ಸ್ ತೊಗೊಳ್ಳಿ. ಅದನ್ನು ಓಟ್ಸ್ ತಂದುಬಿಟ್ಟು ನೀವು ಮನೆಯಲ್ಲೇ ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು, ಫೈನ್ ಪೌಡ್ರ್ ಮಾಡ್ಕೋಬೇಕು. ಈ ಥರ ಒಂದು ಫೈನ್ ಪೌಡ್ರ್ ಮಾಡ್ಕೋಬೇಕು. ಚಿಕ್ಕ ಮಕ್ಕಳಿಗಾದರೆ ಒಂದು ಫೈನ್ ಪೌಡ್ರ್ ನಡೆಯುತ್ತೆ. ಹಾಗೂ ನೀವು ದೊಡ್ಡವರಿಗೆ ಒಂದು ಸೋಪ್ ಮಾಡ್ತೀನಿ ಅಂತಂದರೆ ಈ ಥರ ಒಂದು ಫೈನ್ ಪೌಡ್ರ್ ಏನು ಬೇಕಾಗಿಲ್ಲ, ಒಂದು ಸೆಮಿ ಫೈನ್ ಪೌಡ್ರ್ ಆದರೆ ಸಾಕಾಗುತ್ತೆ. ಇಲ್ಲಿ ನಾನು ಒಂದು ಓಟ್ ಪೌಡ್ರ್ ಏನಿದೆ ಒಂದು 5 ಗ್ರಾಮ್ನ ತೊಗೊಂಡಿದ್ದೀನಿ. ಸೊ ನಾವು ಇವತ್ತು ಬಳಸಿರುವಂಥ ಒಂದು ಮಿಕ್ಸರ್ ಏನಿದೆ, ಆಲಿವ್ ಆಯಿಲು, ಕ್ಯಾಸ್ಟರ್ ಆಯಿಲು, ಲೈ ಅಥವಾ ಕಾಸ್ಟಿಕ್ ಸೋಡಾ ಏನಿದೆ, ಹಾಗೂ ನಮ್ಮ ಒಂದು ಡಿಸ್ಟಿಲ್ ವಾಟರು ಹಾಗೂ ಒಂದು ಓಟ್ಸ್ ಪೌಡ್ರು, ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಲಿಸ್ಟ್ ಏನಿದೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ದಯವಿಟ್ಟು ಹೋಗಿ ನೋಡಿ ಹಾಗೂ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ಸ್ನೇಹಿತರೆ, ಇದನ್ನು ನಾವು ಒಂದು 5 ಗ್ರಾಮ್ ಓಟ್ಸ್ ಪೌಡ್ರ್ ಏನು ತೊಗೊಂಡಿದ್ದೆ ಅದನ್ನು ಇದರಲ್ಲಿ ಸ್ಲೋ ಆಗಿ ಮಿಕ್ಸ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಒಟ್ಟಿಗೆ ನೀವು ಮಿಕ್ಸ್ ಮಾಡಿದಾಗ ಇಲ್ಲಿ ಲಂಪ್ ಫಾರ್ಮ್ ಆಗುತ್ತೆ, ಗಂಟಾಗುತ್ತೆ ಎಲ್ಲ ಪೌಡ್ರು. ಸೊ ಹಾಗಾಗಿ ಸ್ಲೋ ಆಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ನಮ್ಮ ಒಂದು ಆಯಿಲ್ಸಲ್ಲಿ. ಇವಾಗ ಸ್ನೇಹಿತರೆ ನೋಡ್ಬೋದು, ಇಲ್ಲಿ ಪೌಡ್ರ್ ಕಾಣಿಸ್ತಾ ಇದೆ, ನಮ್ಮ ಓಟ್ ಪೌಡ್ರು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿ ಕೂಡ ಒಂದು ಲಂಪ್ ಫಾರ್ಮ್ ಆಗದ ಹಾಗೆ ನೀವು ನೋಡ್ಕೋಬೇಕಾಗುತ್ತೆ. ಯಾಕಂದರೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಲಿಲ್ಲ ಅಂತಂದರೆ ಅಲ್ಲಲ್ಲಿ ಲಂಪ್ ಫಾರ್ಮ್ ಆಗುತ್ತೆ. ಸೊ ನಿಮ್ಮ ಒಂದು ಸೋಪ್ ಏನಿದೆ ಅದು ಚೆನ್ನಾಗಿ ಬರಲ್ಲ, ಸ್ಮೂತಾಗಿ ಬರಲ್ಲ. ಸೊ ಹಾಗಾಗಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಸ್ನೇಹಿತರೆ, ತುಂಬ ಒಂದು ಚೆನ್ನಾಗಿ ಕಲರ್ ಬಂದಿದೆ, ಲೈಟ್ ಯೆಲ್ಲೋಯಿಶ್ ಕಲರ್ ಬಂದಿದೆ. ಇನ್ನೂ ಸ್ವಲ್ಪ ಇದನ್ನು ಚೆನ್ನಾಗಿ, ಯಾಕೆಂದರೆ ನಾವು ಇಲ್ಲಿ ಓಟ್ಸ್ ಪೌಡ್ರನ್ನ ಹಾಕಿದ್ದೀವಿ, ಇದನ್ನು ನಮ್ಮ ಒಂದು ಆಯಿಲ್ಸ್, ಆಲಿವ್ ಆಯಿಲು, ಕ್ಯಾಸ್ಟರ್ ಆಯಿಲು ಹಾಗೂ ನಮ್ಮ ಒಂದು ಲೈ ಸೊಲ್ಯೂಷನ್ಸು ಹಾಗೂ ಓಟ್ಸ್ ಪೌಡರ್, ಈ ಎಲ್ಲ ಮಿಕ್ಸ್ಚರು ಚೆನ್ನಾಗಿ ಬೆರಿಬೇಕು. ಸೊ ಹಾಗಾಗಿ ಒಂದು 5 ರಿಂದ 10 ನಿಮಿಷ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಥಿಕ್ ಬ್ಯಾಟ್ರ್ ಆಗುತ್ತೆ. ಇವಾಗ ನೋಡಿ ಮುಂಚೆಗಿನ್ನೂ ಸ್ವಲ್ಪ ಥಿಕ್ ಆಗಿದೆ, ಇನ್ನೂ ಥಿಕ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಕೂಡ ನೋಡ್ಬೋದು ನೀವು, ಒಂದು ಪೇಲ್ ಯೆಲ್ಲೋ ಕಲರು, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಸೋಪು ಇದು ಕೂಡ ಇದು ಅಥವಾ ಸ್ವಲ್ಪ ಇದಕ್ಕಿಂತ ಲೈಟ್ ಕಲರ್ ಬರುತ್ತೆ. ಇವತ್ತು ನಾವು ಒಂದು ಮಕ್ಕಳ ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ ಮಾಡೋಕ್ಕೆ ನಾವು ಈ ಆಲಿವ್ ಆಯಿಲು, ಕ್ಯಾಸ್ಟರ್ ಆಯಿಲ್ನ ಏನು ತೊಗೊಂಡಿದ್ದೀವಿ, ಈ ಸೋಪು ನಮಗೆ ರೆಡಿಯಾಗಿ ಒಂದು ಸೊಪನಿಫಿಕೇಷನ್ ಆಗಿ ರೆಡಿ ಆಗೋಕ್ಕೆ ಮಿನಿಮಮ್ ಆಗಿ ಒಂದು 4 to 5 ಡೇಸ್ ಆದರೂ ತಗೊಳುತ್ತೆ. ಯಾಕಂದರೆ ಇದು ಆಲಿವ್ ಆಯಿಲು
ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿರೋದ್ರಿಂದ ಈ ಆಯಿಲು ನಮಗೆ ಈ ಸಾಫ್ಟ್ ಆಯಿಲ್, ಸೊ ಹಾಗಾಗಿ ಬೇಗನೆ ಸಪೋನಿಫಿಕೇಷನ್ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನು ನಮಗೆ ಒಂದು ಸೋಪ್ ಆಗೋಕ್ಕೆ ಒಂದು 4-5 ದಿವಸ, ಕೆಲವು ಸತಿ 8 ದಿವಸ ಆಗುತ್ತೆ. ವೆದರ್ ಯಾವ ವೆದರ್ ಹೊರಗಡೆ ನಿಮ್ಮ ಊರಲ್ಲಿ ನಿಮ್ಮ ಒಂದು ಊರಲ್ಲಿ ಯಾವ ವೆದರ್ ಇದೆ ಆ ವೆದರ್ ಮೇಲೆ, ಸ್ವಲ್ಪ ಕೋಲ್ಡ್ ವೆದರು, ರೈನಿ ಸೀಸನ್ ಎಲ್ಲ ಇದ್ದರೆ ಇನ್ನೂ ಜಾಸ್ತಿ ಹೋಗ್ಬೋದು. ಕೆಲವು ಸತಿ ಈ ಆಲಿವ್ ಆಯಿಲ್ 15 ದಿವಸ ಆದಮೇಲೆ ನಿಮಗೆ ಒಂದು ಮೋಲ್ಡಿಂದ ಹೊರಗೆ ಬರುತ್ತೆ, ಅನ್ಮೋಲ್ಡ್ ಮಾಡೋಕ್ಕೆ ಆಗುತ್ತೆ. ಕೆಲವು ಸತಿ ಏನಾಗುತ್ತೆ 4 ದಿವಸದಲ್ಲಿ ಬರುತ್ತೆ, ಕೆಲವು ಸತಿ 6 ದಿವಸದಲ್ಲಿ ಬರುತ್ತೆ. ಹೊರಗಿನ ಒಂದು ವೆದರ್ ಕಂಡೀಷನ್ ಏನಿದೆ ಅದರ ಮೇಲೆ ಈ ಒಂದು ಆಯಿಲ್ನ ಡಿಪೆಂಡ್ ಆಗುತ್ತೆ. ಇವಾಗ ನೋಡಿ ಸ್ನೇಹಿತರೆ, ಮುಂಚೆಕಿನೂ ನಮ್ಮ ಒಂದು ಬ್ಯಾಟ್ರಿ ಏನಿದೆ ಥಿಕ್ ಆಗಿದೆ. ನಮ್ಮ ಒಂದು ಸ್ಪ್ಯಾಚುಲಾ ಮೇಲೆ ನೋಡ್ಬೋದು. ಇದೇ ರೀತಿ ನೀವು ಮಿಕ್ಸ್ ಮಾಡ್ತಾ ಹೋಗಿ. ನಿಮ್ಮಲ್ಲಿ ಹ್ಯಾಂಡ್ ಬ್ಲೆಂಡರ್, ಮ್ಯಾನ್ಯುವಲ್ ಬ್ಲೆಂಡರ್ ಕೂಡ ಇರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೋಬೋದು. ಹಾಗೂ ಎಲೆಕ್ಟ್ರಿಕಲ್ ಬ್ಲೆಂಡರ್ ಇದ್ದರೆ ಇನ್ನೂ ಚೆನ್ನಾಗಿ. ಒಂದು 5-10 ನಿಮಿಷದಲ್ಲಿ ನಿಮಗೆ ಒಂದು ಟ್ರೇಸ್ ಬರುತ್ತೆ. ನಮ್ಮ ಒಂದು ಆಯಿಲ್ಸ್ನ ಒಂದು ಟ್ರೇಸ್ ಏನಿದೆ ಅದು ಬಂದಿದೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ, ಸ್ಪ್ಯಾಚುಲಾ ಮೇಲೆ ಕಾಣಿಸ್ತಾ ಇದೆ, ಕಲರ್ ಹೇಗೆ ಚೇಂಜ್ ಆಗಿದೆ. ಇಲ್ಲಿ ರೆಡ್ ಕಾಣಿಸ್ತಾ ಇದೆ, ಇಲ್ಲಿ ವೈಟ್ ಕಾಣಿಸ್ತಾ ಇದೆ, ಆಯಿಲ್ ಥಿಕ್ ಕಾಣಿಸ್ತಾ ಇದೆ, ಇಲ್ಲಿ ನೋಡ್ಬೋದು ನೀವು. ಸೊ ಈ ಸ್ಟೇಜಲ್ಲಿ ನಾನು ಒಂದು ಫ್ರೇಗ್ರೆನ್ಸ್ ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಯಾಲಂಗ್ ಅಂತ ಒಂದು ಫ್ರೇಗ್ರೆನ್ಸ್ ಆಯಿಲ್ ಇದೆ, ಇದನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಅದೇ ಇದು ನೀವು ಕಿಡ್ಸ್ಗೆ ಒಂದು 10 ಒಂದು ವರ್ಷದ ಮೇಲ್ಪಟ್ಟು ನೀವು ಇದನ್ನು ಮಕ್ಕಳಿಗೆ ಯೂಸ್ ಮಾಡ್ತೀನಿ ಅಂತಂದರೆ ಅವಾಗ ನೀವು ಈ ಥರ ಒಂದು ಎಸೆನ್ಷಿಯಲ್ ಆಯಿಲ್ನ ನೀವು ಯೂಸ್ ಮಾಡ್ಕೋಬೋದು. ಫ್ರೇಗ್ರೆನ್ಸ್ ಆಯಿಲ್ ಮಾತ್ರ ಯೂಸ್ ಮಾಡಬೇಡಿ, ಏಕೆಂದರೆ ಅದು ಫ್ರೇಗ್ರೆನ್ಸ್ ಆಯಿಲ್ ಏನಿದೆ ಒಂದು ಲ್ಯಾಬಲ್ಲಿ ರೆಡಿಯಾಗಿರುತ್ತೆ. ಸಿಂಥೆಟಿಕ್ ಮೆಟೀರಿಯಲ್ನ ಯೂಸ್ ಮಾಡಿಬಿಟ್ಟು ಲ್ಯಾಬಲ್ಲೇ ರೆಡಿಯಾಗಿರುತ್ತೆ. ಈ ಥರ ಒಂದು ಎಸೆನ್ಷಿಯಲ್ ಆಯಿಲ್ ಇದು ನ್ಯಾಚುರಲ್ ಒಂದು ಫ್ಲವರ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಇದನ್ನು ಒಂದು ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ ಫ್ರೇಗ್ರೆನ್ಸ್ಗೋಸ್ಕರ. ಸೊ ಇಲ್ಲಿ ನಾನು ಒಂದು 4-5 ಜಾಸ್ತಿ ಡ್ರಾಪ್ಸ್ ಹಾಕಲ್ಲ. ಇಲ್ಲಿ ಮಕ್ಕಳಿಗೆ ಯೂಸ್ ಮಾಡ್ತಾ ಇರೋದು, ಕೆಲವು ಮಕ್ಕಳಿಗೆ ಸೆನ್ಸಿಟಿವ್ ಇರುತ್ತಾರೆ. ಸೊ ಹಾಗಾಗಿ ನಾನು 4-5 ಡ್ರಾಪ್ಸ್ನ ಈ ಒಂದು ಎಸೆನ್ಷಿಯಲ್ ಆಯಿಲ್ನ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಗೆ ಒಂದು ವರ್ಷದಿಂದ 5 ವರ್ಷದ ಮಕ್ಕಳವರೆಗೆ ನೀವು ಇದೇ ಸೋಪ್ನ ಯೂಸ್ ಮಾಡ್ಕೋಬೋದು. ಈ ಥರ ಒಂದು ರೆಡಿ ಮಾಡಿಕೊಂಡು ನೀವು ಸೋಪ್ನ ಯೂಸ್ ಮಾಡ್ಕೋಬೋದು. ಆದರೆ ಇಲ್ಲಿ ಯಾವುದೇ ಒಂದು ಫ್ರೇಗ್ರೆನ್ಸು ಅಥವಾ ಎಸೆನ್ಷಿಯಲ್ ಆಯಿಲ್ನ ಮಾತ್ರ ನೀವು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಡಿ. ಯಾಕಂದರೆ ಚಿಕ್ಕ ಮಕ್ಕಳು ತುಂಬ ಸ್ಕಿನ್ ಸೆನ್ಸಿಟಿವ್ ಇರುತ್ತೆ, ಸಾಫ್ಟ್ ಇರುತ್ತೆ. ಹಾಗಾಗಿ ಇದರಲ್ಲಿ ಎಸೆನ್ಷಿಯಲ್ ಆಯಿಲು ಅಥವಾ ಫ್ರೇಗ್ರೆನ್ಸ್ ಆಯಿಲ್ ಮಾತ್ರ ಮುಂಚೆ ಮಾಡಲೇಬಾರದು. ಹಾಗೂ ಎಸೆನ್ಷಿಯಲ್ ಆಯಿಲು ಕೆಲವು ಮಕ್ಕಳಿಗೆ ಉಪಯೋಗ ಆಗುತ್ತೆ, ಕೆಲವು ಮಕ್ಕಳಿಗೆ ಸ್ಕಿನ್ ರ್ಯಾಷಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡ್ತೀನಿ ಅಂತಂದರೆ ಒಂದು ವರ್ಷದಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ ನೀವು ಈ ಥರ ಒಂದು ಸೋಪ್ ಮಾಡಿಬಿಟ್ಟು ಯೂಸ್ ಮಾಡ್ತೀನಿ ಅಂತಂದರೆ ಎಸೆನ್ಷಿಯಲ್ ಆಯಿಲ್ನ ಮಿಕ್ಸ್ ಮಾಡ್ಕೋಬೇಡಿ. 10 ವರ್ಷದ ಮೇಲ್ಪಟ್ಟು ಮಕ್ಕಳಿಗೆ ನೀವು ಈ ಸೋಪ್ನ ರೆಡಿ ಮಾಡಿಬಿಟ್ಟು ಯೂಸ್ ಮಾಡೋಕ್ಕೆ ಕೊಡ್ತೀನಿ ಅಂತಂದರೆ ಆವಾಗ ನಿಮ್ಗೆ ಯಾವ್ದು ಬೇಕು ನಿಮ್ಮ ಒಂದು ಚಾಯ್ಸ್, ಈ ಚಾಯ್ಸ್ನ ಒಂದು ಎಸೆನ್ಷಿಯಲ್ ಆಯಿಲ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ನೀವು ಒಂದು ಸೋಪ್ನ ರೆಡಿ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ಇವಾಗ ನಾನು ಫ್ರೇಗ್ರೆನ್ಸ್ ಆಯಿಲ್ನ ಹಾಕಿದ ತಕ್ಷಣವೇ ನಮ್ಮ ಒಂದು ಆಯಿಲ್ ಮಿಕ್ಸರ್ ಏನಿದೆ ಇವಾಗ ನೋಡಿ ದಪ್ಪ ಕಾಣಿಸ್ತಾ ಇದೆ. ಏಕೆಂದರೆ ಬೇಗ ಟ್ರೇಸ್ ಬಂದುಬಿಡುತ್ತೆ, ಇನ್ನೂ ಜಾಸ್ತಿ ಸ್ಪೀಡಪ್ ಆಗುತ್ತೆ. ನಮ್ಮ ಒಂದು ಸೋಪನಿಫಿಕೇಷನ್ ಪ್ರೊಸೆಸ್ ಏನಿದೆ ಸ್ಪೀಡಪ್ ಆಗುತ್ತೆ. ಯಾವುದೇ ಒಂದು ಎಸೆನ್ಷಿಯಲ್ ಆಯಿಲ್ ಹಾಕಿದ ಮೇಲೆ ಸ್ವಲ್ಪ ಫಾಸ್ಟ್ ಆಗುತ್ತೆ. ಸೊ ಇವಾಗ ನಮ್ಮ ಒಂದು ಸೋಪ್ ಏನಿದೆ ಸೋಪನಿಫಿಕೇಷನ್ ಆಗಿ ಈ ಥರ ಒಂದು ಆಯಿಲ್ ರೆಡಿ ಆಗಿದೆ. ಸೊ ಇವಾಗ ನಾನು ಈ ಥರ ಒಂದು ಟ್ರೇನ ತೊಗೊಂಡ್ಬಿಟ್ಟು ಅದರಲ್ಲಿ ಸಿಲಿಕಾನ್ ಮೋಲ್ಡ್ನ, ನೀವು ಯಾವುದೇ ಒಂದು ಡಿಸೈನ್ನ ಸಿಲಿಕಾನ್ ಮೋಲ್ಡ್ ತೊಗೊಳ್ಳಿ. ಬೇರೆ ಬೇರೆ ಶೇಪಲ್ಲಿ ಬರುತ್ತೆ, ಬೇರೆ ಬೇರೆ ಡಿಸೈನಲ್ಲಿ ಬರುತ್ತೆ. ಅದನ್ನು ತೊಗೊಂಡ್ಬಿಟ್ಟು ಸಿಲಿಕಾನ್ ಮೋಲ್ಡ್ನ ತೊಗೊಂಡ್ಬಿಟ್ಟು ನೀವು ಅದರಲ್ಲಿ ಸ್ಲೋ ಆಗಿ ಪೋರ್ ಮಾಡ್ಕೊಳ್ಳಿ. ಪೋರ್ ಮಾಡಿಕೊಂಡು ಸೋಪ್ನ ರೆಡಿ ಮಾಡ್ಕೊಳ್ಳಿ. ಇವಾಗ ನೋಡಿ ಹಾಕ್ತಾ ಇದ್ದೀನಿ. ನಮ್ಮ ಒಂದು ಸೋಪ್ ಬ್ಯಾಟ್ರಿ ಏನಿದೆ ರೆಡಿ ಆಗಿದೆ. ಒಂದೊಂದಾಗಿ ಹಾಕ್ತಾ ಹೋಗ್ತೀನಿ. ನೋಡಿ ಇಲ್ಲಿ ಆಲ್ಮೋಸ್ಟ್ 3 ಸೋಪು ಇಲ್ಲಿ ನಮಗೆ ಟೋಟಲ್ ನಾವು ಆಯಿಲ್ಸ್ ತೊಗೊಂಡಿರೋದು
200 ಗ್ರಾಮ್ಸ್. ಇಲ್ಲಿ ನಮಗೆ 3 ಸೋಪುಗಳು ರೆಡಿ ಆಗ್ತಾ ಇವೆ. ಕಲರು ಕೂಡ ನೀವು ನೋಡ್ಬೋದು, ಈಗ ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಸೊ ಈ ನಮ್ಮ ಒಂದು ಬೀಕರಲ್ಲಿ ಏನಿದೆ ಎಲ್ಲ ಆಯಿಲ್ಸಿದ್ದು ಮಿಕ್ಸರ್ ಏನಿದೆ ಇದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಏಕೆಂದರೆ ಈ ಆಯಿಲ್ಸು ತುಂಬ ಕಾಸ್ಟ್ಲಿ ಇರೋದ್ರಿಂದ, ಆಯಿಲ್ಸು ಫ್ರೆಗ್ರೆನ್ಸ್ ಆಯಿಲ್ಸು ಎಸೆನ್ಷಿಯಲ್ ಆಯಿಲ್ಸ್ ಏನು ಹಾಕಿದ್ದೀವಿ ಅದು ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಹಾಗೆ ನೀವು ಯಾವುದೇ ಇದರಲ್ಲಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಕಾಸ್ಟ್ಲಿ ಇರೋದ್ರಿಂದ. ಎಲ್ಲ ಒಂದು ಬೀಕರ್ಗೆ ಈ ರೀತಿ ನಾನು ಹೇಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಅದೇ ರೀತಿ ನೋಡಿ. ಇವಾಗ ಟೋಟಲಾಗಿ ಎಲ್ಲನೂ ಬೀಕರಿಂದ ಇವಾಗ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಟೋಟಲಾಗಿ ನಾನು ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆ ಬೀಕರಲ್ಲಿ, ಬೀಕರ್ ಟೋಟಲಾಗಿ ಎಂಟಿ ಆಗಿದೆ. ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ಇವಾಗ ನೋಡಿ ಸ್ನೇಹಿತರೆ, ನಮ್ಮ ಒಂದು 3 ಸೋಪ್ ಏನಿದೆ ಇವಾಗ ರೆಡಿ ಆಗಿದೆ. ಈ ಸೋಪು ರೆಡಿಯಾಗಿ ಒಂದು ಹಾರ್ಡ್ ಸೋಪು ಆಗಬೇಕಂದ್ರೆ, ಯಾಕಂದರೆ ಇವತ್ತು ನಾವು ಆಲಿವ್ ಆಯಿಲ್ನ ಮಿಕ್ಸ್ ತೊಗೊಂಡಿದ್ದೀವಿ. ಈ ಆಯಿಲು ಸಾಫ್ಟ್ ಆಯಿಲ್ ಆಗಿರೋದ್ರಿಂದ ನಮಗೆ ಮಿನಿಮಮ್ ಆಗಿ, ನಾನು ಬೇರೆ ನಮ್ಮ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಒಂದು 2 ರಿಂದ 3 ದಿವಸ ಬೇಕು ಒಂದು ಸೋಪ್ ರೆಡಿ ಆಗೋಕ್ಕೆ, ಸಪೋನಿಫಿಕೇಷನ್ ಆಗಿ ಒಂದು ಹಾರ್ಡ್ ಸೋಪ್ ಆಗೋಕ್ಕೆ 2 ರಿಂದ 3 ದಿವಸ ಬೇಕು ಅಂತ ಹೇಳ್ತಾ ಇರ್ತೀನಿ. ಆದರೆ ಈ ಒಂದು ಸೋಪನ್ನು ಮಾಡೋಕ್ಕೆ ನಮಗೆ ಮಿನಿಮಮ್ 4 ರಿಂದ 5 ದಿವಸ, ಕೆಲವು ಸತಿ ಇವಾಗ ರೈನಿ ಸೀಸನ್ ಸ್ಟಾರ್ಟ್ ಆಗಿದೆ, 6 ದಿವಸನೂ ಕೂಡ ಹೋಗ್ಬೋದು ಇದಕ್ಕೆ. ಆದಮೇಲೆ ಅಥವಾ ಒಂದು ವೀಕ್ ಆದಮೇಲೆ ಕೂಡ ಯಾವಾಗ ರೆಡಿ ಆಗುತ್ತೆ ಆವಾಗ ನಿಮಗೆ ಈ ಸೋಪ್ನ ರೆಡಿ ಆಗಿರೋ ಒಂದು ಗಟ್ಟಿ ಆಗಿರೋ ಒಂದು ಸೋಪನ್ನ ನಿಮಗೆ ಅನ್ಮೋಲ್ಡ್ ಮಾಡಿ ತೋರಿಸ್ತೀನಿ. ಒಂದು ಲಿಕ್ವಿಡ್ ಸೋಪ್ ಏನಿದೆ ರೆಡಿ ಆಗಿರುವಂಥ ಟ್ರೇಸ್ ಬಂದ ಆದಮೇಲೆ ನಮ್ಮ ಒಂದು ಲಿಕ್ವಿಡ್ ಸೋಪ್ ಏನಿದೆ ರೆಡಿ ಆಯಿತು. ಇವಾಗ ಈ ಮೋಲ್ಡಿಗೂ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಾನು, ಯಾಕೆಂದರೆ ಇವತ್ತು ಇದ್ರ ಮೇಲೆ ಯಾವುದೇ ಒಂದು ಬಬಲ್ಸ್ ಬರಬಾರ್ದು, ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಐಸೋಪ್ರೊಪೈಲ್ ಆಲ್ಕೋಹಾಲ್ನ ಇದರ ಮೇಲೆ ಸ್ಪ್ರೇ ಮಾಡ್ತಾ ಇದ್ದೀನಿ. ಈ ಸ್ಪ್ರೇ ಮಾಡೋದ್ರಿಂದ ಯಾವುದೇ ಒಂದು ರೀತಿಯ ಬಬಲ್ಸ್ ಇದ್ರ ಮೇಲೆ ಫಾರ್ಮ್ ಆಗೋದಿಲ್ಲ. ಸೊ ಹಾಗಾಗಿ ಇದರಲ್ಲಿ ನಾನು 3 ಸೋಪ್ ಏನು ಮಾಡ್ಕೊಂಡಿದ್ದೆ ಆ 3 ಸೋಪಿಗೆ ಕೂಡ ಇಲ್ಲಿ ಸ್ಪ್ರೇ ಮಾಡ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಸ್ಪ್ರೇ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಮಾಡಿರುವಂಥ ಒಂದು ಆಲಿವ್ ಆಯಿಲು ಹಾಗೂ ಕ್ಯಾಸ್ಟರ್ ಆಯಿಲ್ನ ಯೂಸ್ ಮಾಡಿಕೊಂಡು ಒಂದು ಚಿಕ್ಕ ಮಕ್ಕಳ ಸೋಪನ್ನ ಮಾಡಿದ್ವಿ. ಅದನ್ನು ಇವತ್ತು ಆಲ್ಮೋಸ್ಟ್ ಇದು 7ನೇ ದಿನಕ್ಕೆ ನಾನು ಅನ್ಮೋಲ್ಡ್ ಮಾಡಿದ್ದೀನಿ. ಅಂದರೆ ಈ ಒಂದು ನಮ್ಮ ಮೋಲ್ಡ್ ಏನಿದೆ ಸಿಲಿಕಾನ್ ಮೋಲ್ಡು, ಆ ಮೋಲ್ಡಿಂದ ಹೊರಗಡೆ ತೆಗೆದಿದ್ದೀನಿ. ಇದು ಯಾಕೆ ಇಷ್ಟು ಲೇಟ್ ಆಯ್ತು ಅಂದರೆ, ಇದು ಕೆಲವು ಸತಿ ಒಂದು 15 ದಿವಸ ಕೂಡ ಹೋಗ್ಬೋದು. ಯಾಕಂದರೆ ಇದು ನಾವು ಇಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡೋದ್ರಿಂದ, ಆಲಿವ್ ಆಯಿಲು ಒಂದು ಸಾಫ್ಟ್ ಆಯಿಲು, ಅದಕ್ಕೋಸ್ಕರ ಇದು ಒಂದು ಟೈಮ್ ತಗೊಳುತ್ತೆ. ಒಂದು ವಾರ ಅಥವಾ ಮ್ಯಾಕ್ಸಿಮಮ್ ಆಗಿ 15 ದಿವಸ ಕೂಡ ತಗೊಳುತ್ತೆ. ಅದೇ ನೀವು ಬೇರೆ ಆಯಿಲ್ಸು, ಕೊಕೊನಟ್ ಆಯಿಲ್ಸು ಹಾಗೂ ಬೇರೆ ಮಲ್ಟಿ ಆಯಿಲ್ಸ್ನ ಮಿಕ್ಸ್ ಮಾಡಿಬಿಟ್ಟು ಸೋಪ್ ಮಾಡಿದರೆ ಮ್ಯಾಕ್ಸಿಮಮ್ ಆಗಿ ನಿಮಗೆ 3 ದಿನಗಳಲ್ಲಿ ನೀವು ಒಂದು ಮೋಲ್ಡಿಂದ ಸೋಪ್ನ ಹೊರಗಡೆ ತೆಗೆದುಬಿಟ್ಟು ಅನ್ಮೋಲ್ಡ್ ಮಾಡ್ಬೋದು. ಸೊ ಬನ್ನಿ ಸ್ನೇಹಿತರೆ, ಇವತ್ತು ನಾವು ಮಾಡಿರುವಂಥ ಒಂದು ಸೋಪ್ ಏನಿದೆ ಅದು ಹೇಗೆ ಬಂದಿದೆ ಅಂತ ನೋಡೋಣ. ಇವಾಗ ನೋಡಿ, ಒಂದೊಂದಾಗಿ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಸೋಪು, ಗಟ್ಟಿ ಕೂಡ ಆಗಿದೆ. ಆದರೆ ಇನ್ನೂ ಸ್ವಲ್ಪ ಆಗಬೇಕಿದು ಗಟ್ಟಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಯೆಲ್ಲೋ ಕಲರ್ ಇದೆ, ತುಂಬ ಚೆನ್ನಾಗಿದೆ ಕಲರು, ಸಾಫ್ಟ್ ಲೈಟ್ ಯೆಲ್ಲೋ ಕಲರ್ ಇದೆ. ಸೊ ಎಲ್ಲ ಸೋಪ್ನು ಕೂಡ ನೀವು ತೋರಿಸ್ತಾ ಇದ್ದೀನಿ ನೋಡಿ. ಕಲರ್ ನೋಡಿ ಈ ಥರ ಎಲ್ಲೋ ತುಂಬ ಸಾಫ್ಟ್ ಸೋಪು, ಹಾಗೂ ಕಲರ್ ಮಾತ್ರ ಸಖತ್ತಾಗಿದೆ, ಚೆನ್ನಾಗಿ ಬಂದಿದೆ ಎಲ್ಲ ಸೋಪುಗಳು. ನೋಡ್ಬೋದು ಇಲ್ಲಿ ನೋಡಿ, ಗಟ್ಟಿ ಕೂಡ ಆಗಿದೆ ಸೋಪು. ತೋರಿಸ್ತೀನಿ ನಿಮಗೆ ನೋಡಿ, ಗಟ್ಟಿ ಕೂಡ ಆಗಿದೆ ಸೋಪು, ತುಂಬ ಚೆನ್ನಾಗಿ ಬಂದಿದೆ ಸೋಪು. ಎಲ್ಲ 3 ಸೋಪ್ ಆಗಿತ್ತು. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, 3 ಸೋಪು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸ್ನೇಹಿತರೆ, ನೀವು ಕೂಡ ಇದೇ ರೀತಿ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಇದೇ ರೀತಿ ಒಂದು ಸೋಪ್ನ ಮಾಡಿ ನೀವು ಮಕ್ಕಳಿಗೆ ಯೂಸ್ ಮಾಡಿ. ಹಾಗೂ ನೀವು ಕೂಡ ದೊಡ್ಡವರು, ಇದು ಚಿಕ್ಕ ಮಕ್ಕಳಿಗೆ ಅಂತಲ್ಲ, ನೀವು ದೊಡ್ಡವರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಹಾಗೂ ಸ್ನೇಹಿತರೆ, ಇವತ್ತು ನಾವು ಮಾಡಿರುವಂಥ ಸೋಪ್ ಏನಿದೆ ಇವಾಗಲೇ ಅನ್ಮೋಲ್ಡ್ ಮಾಡಿದ ತಕ್ಷಣ ನಾವು ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದಕ್ಕೆ ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ಗೆ ಒಂದು ಟೈಮ್ ಇರುತ್ತೆ, ಅದು ಕ್ಯೂರಿಂಗ್ ಪ್ರೋಸೆಸ್ ಅಂತ ಒಂದು ಟೈಮ್ ಇರುತ್ತೆ. ಆ ಕ್ಯೂರಿಂಗ್ ಪ್ರೋಸೆಸ್ಸು ಮಿನಿಮಮ್ ಆಗಿ ಒಂದು 30 ರಿಂದ 40 ದಿವಸ ಆಗಲೇಬೇಕು. 40 ದಿನಗಳ ನಂತರ ನೀವು ಇದನ್ನು ಕ್ಯೂರಿಂಗಲ್ಲಿ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಮುಚ್ಚಿಟ್ಬಿಟ್ಟು, ಸೊ ನಂತರ 30 ಅಥವಾ 40 ಮ್ಯಾಕ್ಸಿಮಮ್ 40 ದಿನಗಳ ನಂತರ ನೀವು ಅದನ್ನು ತೆಗೆದುಬಿಟ್ಟು ನೀವು ಯೂಸ್ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆನೇ ನೀವು ಯೂಸ್ ಮಾಡಿದರೆ ಏನಾಗುತ್ತೆ,
ಸ್ಕಿನ್ ಮೇಲೆ ರ್ಯಾಷಸ್ ಬರುತ್ತೆ. ಹಾಗೂ ಯಾಕಂದರೆ ಅದರಲ್ಲಿ ನಾವೇನು ಒಂದು ಕೆಮಿಕಲ್ ಆಗಿ ಕಾಸ್ಟಿಕ್ ಸೋಡಾ ಅಂತ ಏನು ಯೂಸ್ ಮಾಡಿರ್ತೀವಿ ಅದು ಇನ್ನೂ ಈ ಸೋಪಲ್ಲಿ ಉಳ್ಕೊಂಡಿರುತ್ತೆ. ಸೊ ಹಾಗಾಗಿ ಈ ಸೋಪ್ನ ಯೂಸ್ ಮಾಡಬಾರ್ದು. ಸೊ 40 ದಿವಸಗಳ ನಂತರ ಇದನ್ನು ಸೋಪ್ ಮಾಡೋಕ್ಕೆ ನೀವು ಪರ್ಸನಲಿ ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಹಾಗೂ ಸ್ನೇಹಿತರೆ, ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಮಾಡಿ ಹಾಗೂ ನಿಮಗೆ ಚೆನ್ನಾಗಿ ಅನಿಸಿದರೆ ನೀವು ಕೂಡ ಬೇರೆಯವರಿಗೆ ಮಾಡಿಕೊಡಿ. ಸೊ ಸ್ನೇಹಿತರೆ, ಇವತ್ತು ನಾವು ಮಾಡಿರೋವಂಥ ಒಂದು ಸೋಪ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೂ ಕೊನೆಯದಾಗಿ ನಮ್ಮ ಒಂದು ಗ್ರಾಮ್ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಹಾಗೂ ಸ್ನೇಹಿತರೆ, ಹಾಗೂ ನಿಮ್ಮ ಒಂದು ಮುಂದಿನ ಭೇಟಿ ನಮ್ಮ ಒಂದು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ.